ನಿಧಿ ಸಿಕ್ಕಿದ ಕುಟುಂಬಕ್ಕೆ ಕೊನೆಗೂ ಸರ್ಕಾರ ಆಸರೆಯಾಗಿದೆ. ಅರ್ಧ ಕೆಜಿಯಷ್ಟು ಬಂಗಾರವನ್ನ ಸರ್ಕಾರದ ಕೈಗಿಟ್ಟವರಿಗೆ ಮನೆ ಕಟ್ಟಿಸಿಕೊಳ್ಳೋ ಕನಸು ಮೂಡಿದೆ. ಗಣರಾಜ್ಯೋತ್ಸವದ ದಿನದಂದು ಸಚಿವರು ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಸರ್ಕಾರ ಕೊಟ್ಟ ಮಾತಿನಂತೆ ನಡೆದಿದೆ. ಬಂಗಾರ ಕೊಟ್ಟವರ ಬದುಕಿಗೆ ಸರ್ಕಾರ ಆಸರೆಯಾಗಿ ನಿಂತಿದೆ. ಲಕ್ಕುಂಡಿಯಲ್ಲಿ ಸಿಕ್ಕಿದ್ದ ಬಂಗಾರವನ್ನ ಸರ್ಕಾರದ ಕೈಗಿಟ್ಟು ಈ ಜಾಗವು ನಮಗೆ ಬೇಡ ಅಂತಿದ್ದವರ ಬದುಕಿಗೆ ಆಸರೆ ಸಿಕ್ಕಿದೆ. 15 ದಿನದ ಹಿಂದೆ ಸಚಿವರು ಕೊಟ್ಟ ಮಾತಿನಂತೆಯೇ ಈಗ ನಡೆದುಕೊಂಡಿದ್ದಾರೆ. ಗಣರಾಜ್ಯೋತ್ಸವ ದಿನದಂದೇ ಮನೆ ಕಟ್ಟಿಸಲು 5 ಲಕ್ಷ ಹಣ, 1 ಸೈಟ್, ಅದರ ಜೊತೆಗೆ ಗುತ್ತಿಗೆ ಆಧಾರದ ಕೆಲಸವನ್ನೂ ಸಚಿವರು ಘೋಷಿಸಿದ್ದಾರೆ. ಲಕ್ಕುಂಡಿ ನಿಧಿ ಕೊಟ್ಟವರಿಗೆ ಸರ್ಕಾರದ ಸಹಾಯ. 1 ಸೈಟ್, 5 ಲಕ್ಷ ಕಾಸು, ಗುತ್ತಿಗೆ ಆಧಾರದ ಕೆಲಸ. 15 ದಿನದ ಹಿಂದೆ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿದ್ದೇ ಸಿಕ್ಕಿತ್ತು. ಅವತ್ತಿನಿಂದ ಇವತ್ತಿನವರೆಗೂ ನಿಧಿಯದ್ದೇ ದೊಡ್ಡ ಸುದ್ದಿ. ಈಗಿನ ಕಾಲದಲ್ಲಿ 10 ರೂಪಾಯಿ ಸಿಕ್ರೇನೆ ನಂದು ಅನ್ನೋ ಕಾಲ ಇದು. ಅಂಥದ್ರಲ್ಲಿ ಲಕ್ಷ ಲಕ್ಷ ಬೆಲೆಯ ಬಂಗಾರವನ್ನ ಸರ್ಕಾರಕ್ಕೆ ಒಪ್ಪಿಸಿದ್ರು. ಮನೆಯ ಪಾಯ ತೋಡುವಾಗ ಸಿಕ್ಕ ನಿಧಿಯನ್ನ ಸರ್ಕಾರದ ಕೈಗಿಟ್ಟಿದ್ರು. ತಾಯಿ ಮಗನ ನಿಸ್ವಾರ್ಥ ಗುಣವನ್ನ ನೋಡಿದ ಸಚಿವರು ನಿಮ್ಮ ಬದುಕಿಗೆ ಆಸರೆಯಾಗೋ ಭರವಸೆ ನೀಡಿದ್ರು. ಅದರಂತೆಯೇ ಈಗ ಗಣರಾಜ್ಯೋತ್ಸವ ದಿನದಂದು ತಾಯಿ ಮಗನಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಅಜ್ಜಿ ಹಾಗೂ ತಾಯಿ ಮಗನನ್ನ ಸನ್ಮಾನ ಮಾಡಿದ ಸಚಿವರು 30-40 ನಿವೇಶನ, ಮನೆ ನಿರ್ಮಾಣಕ್ಕೆ 5 ಲಕ್ಷ ಹಣ, ಜೊತೆಗೆ ಕಸ್ತೂರವ್ವಗೆ ಹೊರಗುತ್ತಿಗೆ ಆಧಾರದ ಮೇಲೆ ಸರ್ಕಾರಿ ಕೆಲಸ ನೀಡುವ ಭರವಸೆ ನೀಡಿದ್ದಾರೆ. ತಾಯಿ ಹಾಗೂ ಅವನ ಅಮ್ಮ ತೋರಿದ ಸಾಮಾಜಿಕ, ನೈತಿಕ, ಸಾಂಸ್ಕೃತಿಕ ನಿಲುವುಗಳು ಪ್ರಶಂಸನಾರ್ಹ. ಆರ್ಥಿಕವಾಗಿ ಅಡಚಣೆಯಲ್ಲಿರುವ ಈ ಕುಟುಂಬಕ್ಕೆ 1 ನಿವೇಶನ ಹಾಗೂ ಮನೆ ಮಂಜೂರಿ ಅಲ್ಲದೆ ಆ ಬಾಲಕನ ತಾಯಿಗೆ ಉದ್ಯೋಗವನ್ನು ಸರ್ಕಾರ ನೀಡಲಿದೆ. ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಂಡಿದೆ. ಇದು ರಿತ್ತಿ ಕುಟುಂಬಕ್ಕೂ ಖುಷಿ ತಂದಿದೆ. ಆದರೆ 5 ಲಕ್ಷದಲ್ಲಿ ಮನೆ ನಿರ್ಮಿಸೋದಕ್ಕೆ ಆಗಲ್ಲ ಅಂತ ಮನವಿ ಇಟ್ಟಿದ್ದಾರೆ. ಹೀಗಾಗಿ ಬೇರೆ ಬೇರೆ ಯೋಜನೆಯಲ್ಲಿ ಅನುದಾನದಲ್ಲಿ ಸಹಾಯ ಮಾಡುವುದಾಗಿ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಸಿದ್ದು ಪಾಟೀಲ್ ಭರವಸೆ ನೀಡಿದ್ದಾರೆ. ಈಗ ಏನೇನು ಕೊಟ್ಟಿದ್ದಾರೆ ಈಗ ನಿಮ್ಗೆ? ಎಲ್ಲ ಮಾಡ್ಕೊಡ್ತಾರಿ, ಮುಂದಿನ ಮಾಡ್ತೀವಿ ಬಂದಾರ ಈಗ ಏನು ಸರ್ಕಾರದಿಂದ ಮಾನ್ಯ ಸಚಿವರಂತ HK ಪಾಟೀಲ್ ಸಾಹೇಬರು ಸರ್ಕಾರದಿಂದ ಏನು ಗೌರವ ಕೊಡಬೇಕು, ಅವರಿಗೆ ಸೈಟ್ ಆಗಿರ್ಬೋದು, 5 ಲಕ್ಷ ರೂಪಾಯಿ ಮನೆ ಕಟ್ಟಲಿಕ್ಕೆ ಆಗಿರ್ಬೋದು, ಉದ್ಯೋಗ ಕೊಟ್ಟಿದ್ದಾರೆ. ಏನು ಕಾನೂನಾತ್ಮಕವಾಗಿ ಅವನಿಗೆ ಬರಬೇಕಾದಂಥ ಏನೋ ಒಂದು ಬಹುಮಾನ ಇದೆ, ಅದು ಕೂಡ 2ನೇ ಹಂತದಲ್ಲಿ ಅದು ಕೂಡ ಬರುತ್ತದೆ ಅನ್ನುವ ನಮಗೆ ಸಾಕಷ್ಟು ಭರವಸೆ ಇದೆ ಸರ್. ಒಟ್ನಲ್ಲಿ ಗಣರಾಜ್ಯೋತ್ಸವ ದಿನದಂದು ರಿತ್ತಿ ಕುಟುಂಬಕ್ಕೆ ಸಿಹಿ ಸುದ್ದಿ ಸಿಕ್ಕಿದೆ. ಚಿನ್ನದ ಗಂಟನ್ನೇ ಸರ್ಕಾರದ ಕೈಗಿಟ್ಟವರಿಗೆ ತಕ್ಕ ಮಟ್ಟಿಗೆ ನೆಮ್ಮದಿ ಸಿಕ್ಕಿದೆ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ.